UK ನ್ಯೂಸ್ ಸುದ್ದಿವಾಹಿನಿಗೆ ಸ್ವಾಗತ. ವೀಕ್ಷಕರೇ, ನಾನು MPM ಶಿವಪ್ರಕಾಶ್. ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ಪಟ್ಟಣದ GBR ಕಾಲೇಜ್ ಆವರಣದಲ್ಲಿ ಶಾಸಕ ಕೃಷ್ಣಾನಾಯ್ಕ್ ಮತ್ತು GBR ಕಾಲೇಜ್ ಅವರ ಸಹಯೋಗದಲ್ಲಿ ಬೃಹತ್ ಉದ್ಯೋಗ ಮೇಳವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕ ಕೃಷ್ಣಾನಾಯ್ಕ್, ಶಿಕ್ಷಣದಿಂದ ಸದೃಢ ಸಮಾಜವನ್ನು ನಿರ್ಮಾಣ ಮಾಡಲು ಸಾಧ್ಯ. ನನ್ನ ಕ್ಷೇತ್ರದಲ್ಲಿ ಶೈಕ್ಷಣಿಕ ಕ್ಷೇತ್ರಕ್ಕೆ ಹೆಚ್ಚು ಒತ್ತು ನೀಡುತ್ತಿದ್ದೇನೆ ಎಂದರು. ನಿರುದ್ಯೋಗ ಯುವಕರಿಗೆ ಉದ್ಯೋಗ ನೀಡಬೇಕೆಂಬ ಹಿನ್ನೆಲೆಯಲ್ಲಿ ನನ್ನ ಜನ್ಮ ದಿನಾಚರಣೆಯ ನೆಪದಲ್ಲಿ ಯುವಕರಿಗೆ ಭವಿಷ್ಯದ ಬದುಕಿಗೆ ಭದ್ರತೆ ಒದಗಿಸಲು ಉದ್ಯೋಗ ಮೇಳ ಆಯೋಜಿಸಲಾಗಿದೆ ಎಂದರು. ಕಂಪನಿಯವರು ನಿಮ್ಮ ಬಳಿ ಕೆಲಸಕ್ಕೆ ಬಂದವರನ್ನ ಪ್ರೀತಿ ವಿಶ್ವಾಸದಿಂದ ಕಾಣಬೇಕು. ವ್ಯವಸ್ಥೆಯ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ಕಂಪನಿ ಕೊಟ್ಟ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಬೇಕು. ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಿ ಎಂದರು. ವೀರಶೈವ ವಿದ್ಯಾವರ್ತಕ ಸಂಘದ ಕಾರ್ಯದರ್ಶಿ ಡಾಕ್ಟರ್ ಅರವಿಂದ್ ಪಾಟೀಲ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿ, ಉದ್ಯೋಗ ಮೇಳದಂಥ ಕಾರ್ಯಕ್ರಮ ಆಯೋಜಿಸಿರುವುದು ಉತ್ತಮ ಕಾರ್ಯವಾಗಿದೆ. ನಿರುದ್ಯೋಗ ಯುವಕರಿಗೆ ಒಂದು ಸುವರ್ಣ ಅವಕಾಶ. ಶಾಸಕರು ನಮ್ಮ ಸಂಸ್ಥೆಯೊಂದಿಗೆ ಸಹಕರಿಸಿ ಮಾಡಿರುವ ಕೆಲಸ ಅತ್ಯಂತ ಶ್ಲಾಘನೀಯವಾಗಿದೆ ಎಂದರು. ಶಾಸಕ ಕೃಷ್ಣಾನಾಯ್ಕ್ ಜನ್ಮ ದಿನಾಚರಣೆ ಅಂಗವಾಗಿ ಹಮ್ಮಿಕೊಂಡಿದ್ದ ಉದ್ಯೋಗ ಮೇಳಕ್ಕೆ ಉತ್ತಮವಾದ ಸ್ಪಂದನೆ ದೊರೆತಿದ್ದು, ಬಹಳಷ್ಟು ಆಕಾಂಕ್ಷಿಗಳು ಅವಕಾಶವನ್ನು ಬಳಸಿಕೊಂಡಿದ್ದಾರೆ. ಆಫ್ಲೈನ್ ಮತ್ತು ಆನ್ಲೈನ್ ಮೂಲಕ ಉದ್ಯೋಗಕ್ಕಾಗಿ ಒಟ್ಟು 1753 ನಿರುದ್ಯೋಗಿ ಯುವಕರು ನೋಂದಣಿಯಾಗಿದ್ದರು. ಈ ಉದ್ಯೋಗ ಮೇಳಕ್ಕೆ ಕಲ್ಯಾಣ ಕರ್ನಾಟಕ ಪ್ರದೇಶದ ಹುಬ್ಬಳ್ಳಿ, ಧಾರವಾಡ, ಬೆಂಗಳೂರು ಸೇರಿದಂತೆ ಅನೇಕ ಭಾಗಗಳಿಂದ ಅನೇಕ ಕಂಪನಿಗಳು ಹೂವಿನಹಡಗಲಿಗೆ ಆಗಮಿಸಿ ಉದ್ಯೋಗ ಮೇಳಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದರು. ಬೆಳಗಿನಿಂದ ವಿವಿಧ ಕಂಪನಿಗಳು ಉದ್ಯೋಗ ಆಕಾಂಕ್ಷಿಗಳನ್ನು ಸಂದರ್ಶನ ಮಾಡಿದರು. ವಿವಿಧ ಕಂಪನಿಗಳು ಒಟ್ಟು 500ಕ್ಕೂ ಹೆಚ್ಚು ಯುವಕರಿಗೆ ಉದ್ಯೋಗದ ಆದೇಶ ಪ್ರತಿಗಳನ್ನು ಶಾಸಕ ಕೃಷ್ಣಾನಾಯ್ಕರಿಂದ ವಿತರಿಸಿದರು. ಈ ಬಾರಿಯ ಉದ್ಯೋಗ ಮೇಳಕ್ಕೆ 20ಕ್ಕೂ ಹೆಚ್ಚು ಅಂಗವಿಕಲರಿಗೆ ಉದ್ಯೋಗವನ್ನು ಕೊಡಿಸಿದ್ದು ವಿಶೇಷವಾಗಿತ್ತು. ಈ ಆದೇಶ ಪ್ರತಿ ನೀಡುವ ಮೂಲಕ ಶಾಸಕರು ಬಹಳ ಸಂತೋಷವನ್ನು ವ್ಯಕ್ತಪಡಿಸಿದರು. ಕಾಲೇಜು ಆಡಳಿತ ಮಂಡಳಿ ಅಧ್ಯಕ್ಷ ಸಿ ಮೋಹನ್ ರೆಡ್ಡಿ, ಪ್ರಾಚಾರ್ಯ SS ಪಾಟೀಲ್, ಮಾಜಿ ಶಾಸಕ ನಂದ್ಯಾಳಿ ಹಾಲಪ್ಪ, ಮುಖಂಡರಾದ ಬೀರಬಿ ಬಸವರಾಜ್, K ಮುದುಕಪ್ಪ, BJP ಜಿಲ್ಲಾಧ್ಯಕ್ಷ S ಸಂಜೀವ್ ರೆಡ್ಡಿ, ಮಂಡಲ ಅಧ್ಯಕ್ಷ P ಮಲ್ಲಿಕಾರ್ಜುನ, ಜಿಲ್ಲಾ ಉಪಾಧ್ಯಕ್ಷ ಅಣ್ಣಿ ಶಶಿಧರ್, N ಕೋಟೆಪ್ಪ, H ಪೂಜಪ್ಪ, ಮಂಜುನಾಥ್ ಸೇರಿದಂತೆ ಅನೇಕ ಜನ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಈ ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಚಾಲನೆ ನೀಡತಕ್ಕಂಥ ವೇದಿಕೆ ಮೇಲೆ ಆಸೀನರಿರುವ ಎಲ್ಲ ಅತಿಥಿ ಮಹೋದಯರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಪ್ರಾರಂಭವಾಗಿದೆಯಾ, ಏನಾಗ್ತಾ ಇದೆ ಏನಿಲ್ಲ ಅಂತೇಳಿ ನಾನು ಮನೆಗೆ ಹೋಗಿ ಬೆಳಿಗ್ಗೆ ಎದ್ದು ಪೂಜೆ ಗೀಜೆ ಮುಗಿಸಿದ ಮನೆಗೆ ಹೋಗಿ ಫೋನಲ್ಲಿ ಮಾತಾಡ್ತಾ ಇದ್ದೆ. ಯಾವ ರೀತಿ ಸ್ಪಂದನೆ ಇರುತ್ತೋ, ಯಾವ ರೀತಿ ನಮ್ಮ ಭಾಗದ ಹುಡುಗರು ಹೋಗ್ಲಿಕ್ಕೆ ಇಷ್ಟಪಡ್ತಾರಂತೇಳಿ. ತದನಂತರ ಬಂದು ಒಂದೊಂದು ಕೌಂಟ್ರು ನಾನು ಮತ್ತು ನಮ್ಮ ಜಿಲ್ಲಾಧ್ಯಕ್ಷ ಸಂಜೀವ್ ರೆಡ್ಡಿ ಅವರು ಜೊತೆಯಲ್ಲಿ ನೋಡಿದಾಗ ತುಂಬಾ ಖುಷಿ ಆಯಿತು. ಅಲ್ಲಿ ಆನ್ ಸ್ಪಾಟ್ ಅಪಾಯಿಂಟ್ಮೆಂಟ್ ಆಗಿ ಕೈಯಲ್ಲಿ ಆಫರ್ ಲೆಟರ್ ಇಟ್ಕೊಂಡವರು ಅಲ್ಲೇ ನನಗೆ ಧನ್ಯವಾದ ಹೇಳಿದ್ರು. ಯಾರಿಗೆ ಯಾವ ಕಂಪ್ನಿಯಲ್ಲಿ ಆಗಲಿಲ್ಲ ಅವರು ಪಕ್ಕದ ಕಂಪ್ನಿಗೆ ಹೋಗಿ ಇಂಟರ್ವ್ಯೂ ಕೊಡ್ತಿರೋದನ್ನ ನೋಡಿದೆ. ನಂದು ಉದ್ದೇಶ ಇಷ್ಟೇ ಇತ್ತು, ಇವತ್ತು ಈ ಭಾಗದಿಂದ ಹತ್ರ ಇರೋ ಕಂಪ್ನಿಗಳು ಅಧಿಕ ಬಂದರೆ ಒಳ್ಳೇದಂತೇಳಿ ನಮ್ಮ ಜಿಂದಾಲ್ ಕಂಪ್ನಿಯಿಂದ ಹಿಡ್ಕೊಂಡು ಹುಬ್ಳಿ ಧಾರವಾಡಲ್ಲಿರುವ ಕೆಲವು ಆಟೋಮೊಬೈಲ್ ಕಂಪ್ನಿಯಿಂದ ಹಿಡ್ಕೊಂಡು ದಾವಣಗೆರೆ ಇರೋ ಕಂಪ್ನಿಯಿಂದ ಹಿಡ್ಕೊಂಡು ಬ್ಯಾಂಕಿಂಗ್ ಸೆಕ್ಟ್ರು, ಫಿನಾನ್ಸ್ಗಳು, ಮ್ಯಾನುಫ್ಯಾಕ್ಚರರ್ಸು, ಆಮೇಲೆ ಸಾಫ್ಟ್ವೇರ್ಸು. ನಾನು ಕೊನೆಯಲ್ಲಿ ಬರ್ತಾ ನಮ್ಮ ತಂಗಿ ಮಗನೂ ಅಲ್ಲೇ ಇದ್ದ. ನಮ್ಮ ತಂಗಿಗೆ ಇವತ್ತು ಆರಾಮಿಲ್ಲ, ಅವರು ಬೆಡ್ ರೇಟಿದ್ದಾರೆ. ಮಗ ನಾನು ಅವನಿಗೆ ಯಾವ್ದಾದ್ರು ನೌಕರಿ ಕೊಡಿಸ್ಬೇಕು ಇಲ್ಲೇ ಹಡಗಲಿ ಅಂತ ತುಂಬ ದಿನದಿಂದ ನಾನು ಕೂಡ ಆಲೋಚನೆ ಮಾಡಿದಾಗ ಅದು ನನಗೆ ಕೊಡ್ಸೋಕ್ಕಾಗಿದ್ದಿಲ್ಲ. ಕೊನೆಯಲ್ಲಿ ಅವ್ನು ಇಂಟ್ರ್ಯೂ ಕೊಡುವಾಗ ನಾನು ಕೇಳಿದೆ, ನೀನು ಇಂಟ್ರ್ಯೂ ಕೊಡ್ತಾ ಇದೆಯಾ ಅಂತೇಳಿ. ಹೌದು ಮಾಮ, ನಾನು ಹಾರ್ಟಿಕಲ್ಚರ್ ಮಾಡಿದ್ದೀನಿ, ಹಾಗಾಗಿ ಫರ್ಟಿಲೈಸರ್ ಕಂಪ್ನಿ ಇದೆ, ಗೊಬ್ಬರದ ಕಂಪ್ನಿ ಇದೆ, ನನಗೆ ಅನುಕೂಲ ಆಗುತ್ತೆ, ವಾರಾಗ ಒನ್ ಟೈಮ್ ಬಂದು ಅಮ್ಮಗೂ ನೋಡ್ಕೊಬೋದು ಅಂದಾಗ ನನಗೆ ಇಷ್ಟೆಲ್ಲ ಕಷ್ಟಪಟ್ಟು ಮಾಡಬೇಕು ಒಂಥರ ಸಾರ್ಥಕ ಅನಿಸ್ತಾ ಇದೆ. ಉದ್ದೇಶ ಅಷ್ಟೇ. ಇವತ್ತು
ಶಿಕ್ಷಣದಿಂದಲೇ ಇವತ್ತು ಸದೃಢವಾದ ದೇಶ ಕಟ್ಟಲಿಕ್ಕೆ ಸಾಧ್ಯ. ಇವತ್ತು ಈ ಭಾಗದ ರೈತರು ಅಣ್ಣ ತಮ್ಮಿದ್ರು ಏನೋ ಒಂದು ಮಕ್ಕಳಿಗೆ ಓದಿಸಿ ನಾಳೆ ಅವ್ರಿಗೆ ನೌಕರಿ ಸಿಕ್ಕರೆ ಮನೆಯನ್ನು ಕಾಪಾಡ್ಕೋಬೋದು, ಅವ್ರ ಕಾಲ ಮೇಲೆ ಅವ್ರು ನಿಂತು ಅವ್ರ ಜೀವನ ಸಾಗಿಸ್ಬೋದು ಅಂತೇಳಿ ಭಾಳಷ್ಟು ಉದ್ದೇಶದಿಂದ ಕೂತ್ಕೊಟ್ಟಲ್ಲ ಮೇಡಮ್. ಅಲ್ಲೇ ಕುಂತಿಸಿ, ಅಲ್ಲೇ ಕುಂತಿಸಿ, ಇಲ್ಲಿ ಈ ಕಡೆ ಬನ್ನಿ. ಕನಸುಗಳನ್ನು, ಹಲವಾರು ಕನಸುಗಳನ್ನ, ಹಲವಾರು ನಿರೀಕ್ಷೆಗಳನ್ನ ಹೊತ್ತಂತ ಪದವಿ ಪಡೆದಂತ ವಿದ್ಯಾರ್ಥಿನಿಯರೇ, ಮೊಟ್ಟ ಮೊದಲನೇದಾಗಿ ಈ ಸಂದರ್ಭ ನನಗೆ ಬಹಳ ವಿಶೇಷ ಅನಿಸುತ್ತೆ. ಎಷ್ಟೋ ಸಂದರ್ಭಗಳನ್ನು ನೋಡಿದರೆ ಹುಟ್ಟುಹಬ್ಬದ ದಿನದಂದು ಸಾಮಾನ್ಯವಾಗಿ ತಮ್ಮ ಸ್ನೇಹಿತರ ಜೊತೆಗೆ ಕಳೆತಕ್ಕಂಥ ಸಮಯ ಅಥವಾ ಕೆಲವೊಂದು ಕ್ಷೇತ್ರಗಳಿಗೆ ಕೊಟ್ಟು ಅನ್ನದಾಸೋಹ ಇಂಥವರ ಮಾಡೋಣ. ಆದರೆ ಉದ್ಯೋಗ ನೀಡ್ತಕ್ಕಂಥ ಈ ಕೆಲಸ ಇದೆಯಲ್ಲ, ಇದು ವಿಶಿಷ್ಟವಾಗಿದೆ. ಯಾಕಂದ್ರೆ ಇಡೀ ಕುಟುಂಬದಲ್ಲ ಆಗಲೇ ಹೇಳಿದ್ರು, ನನಗೆ ಅಪ್ಪ ಅಮ್ಮನ ಕೊಡಕ್ಕಾಗ್ತದಿಲ್ಲ, ಮಕ್ಕಳಿಗೆ ಉದ್ಯೋಗ ಕೊಟ್ಟಂತ. ಮಕ್ಕಳಿಗೆ ಉದ್ಯೋಗ ಕೊಟ್ಟ ತಕ್ಷಣವೇ ಅಪ್ಪ ಅಮ್ಮನ ಜವಾಬ್ದಾರಿ ಕೂಡ ಅವರು ಕಂಡುಕೊಳ್ತಾರೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಹಾಗಾಗಿ ಇಂತಹ ಒಂದು ಅತ್ಯುತ್ತಮ ಕಾರ್ಯಕ್ರಮ, ಎಲ್ಲಿ ನಿರುದ್ಯೋಗ ಅನ್ನೋದು, ಇವತ್ತಿನ ದಿವಸ ನಿರುದ್ಯೋಗದ ಬಗ್ಗೆ ನಾವೆಲ್ಲರೂ ಕೂಡ ಪೇಪರ್ಗಳಲ್ಲಿ ಓದ್ತಾ ಇದ್ದೇವೆ. ಯಾವ ರೀತಿ ನಿರುದ್ಯೋಗವನ್ನು ನಾವು ಅನುಭವಿಸುತ್ತಿದ್ದೇವೆ ಅನ್ನೋದನ್ನು ಕೂಡ ನಾವು ಕಂಡಿದ್ದೇವೆ. ಅಂತಹ ನಿರುದ್ಯೋಗದ ಸಮಸ್ಯೆ ಕಾಡ್ತಾ ಇರ್ತಕ್ಕಂಥ